ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಹಾಗೆ ನನ್ನ ಫ್ರೆಂಡ್ ಕೂಡ ನನ್ನ ಜೊತೆ ಇದ್ದಾಳೆ. ಇವತ್ತು ಫ್ರೆಂಡ್ಶಿಪ್ ಡೇ. ಇವತ್ತೇ ಗೊತ್ತಾಯಿತು ನಮಗೆ. ಏನು ಪ್ಲ್ಯಾನ್ ಮಾಡ್ಕೊಂಡಲ್ಲ, ಏನು ಹೋಗ್ತಾ ಇಲ್ಲ ನಾವು. ಸೊ ಹಾಗಾಗಿ ಫಸ್ಟ್ ಇವಳೇ ಬ್ಯಾಂಡ್ ಕಟ್ಟಬೇಕು ಅಂತ ರೆಡಿ ಮಾಡ್ಕೊಂಡು ಕುತ್ಕೊಬಿಟ್ಟಿದ್ದಾಳೆ. ಸೊ ಹಾಗಾಗಿ ಬ್ಯಾಂಡ್ನ ಕಟ್ಟಿಸ್ಕೊಳ್ಳೋಣ ಇವಾಗ. ಆಮೇಲೆ ನೆಕ್ಸ್ಟ್ ಎಲ್ಲ ಏನೇನು ಪ್ಲ್ಯಾನಿಂಗ್ಸ್ ಇದೆ ಅಂತ ಹಾಗೆ ಹೋಗ್ತಾ ತೋರಿಸ್ತೀನಿ. ಆಮೇಲೆ ತುಂಬ ದಿನ ಆದಮೇಲೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನಗೆ ಎಕ್ಸಾಮ್ಸ್ ಮತ್ತು ಇಂಟರ್ನಲ್ಸ್ ಎಲ್ಲ ಇದ್ದಿದ್ದರಿಂದ ಬ್ಲಾಗ್ ಏನೂ ಮಾಡಿರಲಿಲ್ಲ. ಸೊ ಇವತ್ತಿನ ಡೇ ಹೇಗಿರುತ್ತೆ ಅಂತ ಈ ವ್ಲಾಗಲ್ಲಿ ನೋಡಿ. ಹತ್ತು ಅದಳೆ ಇವಾಗ. ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಥ್ಯಾಂಕ್ ಯು. ನಿಮಿಷ ಇರು. ಕೊಡ್ತಾಳೆ ಗೈಸ್. ಟೈಟ್ ಇದೆ ಸ್ವಲ್ಪ, ಬ್ಯಾಂಡ್ ತಗೊಬಂದಿದ್ದೀನಿ. ಓಕೆ, ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಥ್ಯಾಂಕ್ ಯು. ನೆಕ್ಸ್ಟ್ ನೀನು ನೋಡಿ ಗೈಸ್, ನನಗೆ ಕಟ್ಟಿಲ್ಲ ನೀನು. ನಾನು ಹಾಕ್ತಾ ಇದ್ದೀನಿ. ನಾನೇ ಫಸ್ಟ್. ಓಕೆ, ನಾನು ಇಟ್ಕೊತೀನಿ ಬಾ ಮೊಬೈಲ್. ಇದ್ದೀನಿ ಇಬ್ಬರು ಅಂತ. ಯಾವಾಗಲೂ ನನ್ನ ಫ್ರೆಂಡ್ ಆಗಿರೋ ಲೈಫ್ ಲಾಂಗ್ ಅಂತ ಇಬ್ಬರು ಜೊತೆಗೆ ಹೋಗಿ ತಂದಿದ್ದೆ. ಆ್ಯಕ್ಚುಲಿ ಟೈಟ್ ಸ್ವಲ್ಪ ಮೇಕ್ ಇಡು. ಇರು. ಕಟ್ಟಿದ್ದೀನಿ. ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಥ್ಯಾಂಕ್ ಯು. ಸೇಮ್ ಟು ಯು. ಹಾಯ್, ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಮೀಟ್ ಮಾಡ್ಸಿಲ್ಲ ತಾನೇ ಮೇಘನ ಶ್ರೀನಿವಾಸ್? ಗೊತ್ತು ತಾನೇ ಹೇಳು ನಿಂಗೆ. ಇದು ಗೊತ್ತಿಲ್ಲ ಕೇಳಿ. ಫೋಟೋ ತಗೊಳ್ಳೋದೇ ಆಯ್ತು ಅವಾಗಿಂದ. ಇದೆ ಅಂದ್ರೆ ರಶ್ ಇದೆ. ಎಲ್ಲ ನಮ್ಮನ್ನೇ ನೋಡ್ತಾರೆ ಗಾಡಿ ವಾಕ್ ಮಾಡ್ತಾರೆ. ಈ ಸಲನೂ ಬಂದಿಲ್ಲ ಗೈಸ್. ಅವ್ನ ಕೈ ಎತ್ತಿ ಮಾಡೋದು. ಜಾಯಿನ್ ಆಗೋಣ ಯಾರು ನಮಗೆ ಬೈತಾರೆ. ಎಷ್ಟು ರಶ್ ಇದೆ ಇವಾಗ. ಗೈಸ್ ಹೆವಿ ರಶ್ ಇದೆ ಇವತ್ತು, ಜಾಸ್ತಿ ರಶ್ ಇದೆ. ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ. ಅದಕ್ಕೆ ಸಂಡೇ ಮಾಡ್ಕೊಂಡು ಬಂದಿದ್ದೀವಿ. ಲೇಟ್ ಆದ್ರೂ ಅದೇ ಲೇಟ್ ಆದ್ರೂ ಪ್ರವಾಸ ಇದೆ ಗೈಸ್, ಅದಕ್ಕೆ ರಶ್. ಟೈಮ್ ಅಷ್ಟೇ ಎಷ್ಟೊತ್ತಿಗೆ ಬರ್ತೀವಿ ಅಂತ ಗೊತ್ತಿಲ್ಲ. ಹಿಂಗೆ ಆಡ್ತಾಳೆ ಅಂದ್ರೆ ಹಂಗೆ ಬಂದಿರೋದು ಭಾನುವಾರ. ಗೈಸ್ ಏನಂತಾಳೆ ಗೊತ್ತಾ ಗೈಸ್, ಪರವಾಗಿಲ್ಲ ಹೇಳಿರ್ತೀನಿ. ಪಾಪ ನಮ್ಮ ಮೇಘನಂಗೆ ಆಲೆ ಜೀವ ಬಾಯಿಗೆ ಬಂದು 5 ಗಂಟೆ ಆಗುತ್ತೆ ಅಂತ ಹೇಳಿದ ತಕ್ಷಣ ಇಲ್ಲ ಅಪಾಯಿಂಟ್ಮೆಂಟ್ ತಗೋಬೇಕು.
ಎಷ್ಟು ರಶಲ್ಲಿ ಬಂದಿದ್ದೀವಿ ಇವತ್ತು ಏನು ಭೀಮ್ನ ಅಮಾವಾಸ್ಯೆ ಇವತ್ತು ಪ್ಲಸ್ ಫ್ರೆಂಡ್ಶಿಪ್ ಡೇ ಕೂಡ ಇವತ್ತು. ಹಾಗಾಗಿ ಹೇಗೆ ಅನಿಸಿದೆ ಅಂತ ಹೇಳ್ಬಿಡ್ತೀರಾ? ಹೇಗೆ ಅನಿಸ್ತು? ಚೆನ್ನಾಗಿ ಅನಿಸ್ತು. ದರ್ಶನ ಬೇಗ ಮುಗೀತು. ಅದು ಸ್ವಲ್ಪ ಕ್ಯೂ ಇತ್ತು ಅಷ್ಟೇ. ಚೆನ್ನಾಗಿ ಅನ್ನಿಸ್ತು. ಸ್ವಲ್ಪ ಕ್ಯೂ ಅಲ್ಲಿ ನಿಂತ್ಕೊಂಡ್ವಿ, ಆದರೆ ಯಾಕೋ ಮುಂದೆ ಹೋಗಿ ಬೇಗ ಸರ್ಕಸ್ ಮಾಡಿ ಚೆನ್ನಾಗಿ ಅನಿಸ್ತು. ದೇವ ದರ್ಶನ ಸೂಪರ್ ಆಗಾಯಿತು. ಸ್ವಲ್ಪ ಏನೋ ತೊಂದರೆ ಆಯ್ತು, ಅದು ಲಾಸ್ಟಲ್ಲಿ ರಕ್ಷಿತಾ ಹೇಳ್ತಾಳೆ ಏನಾಯಿತು ಅಂತ. ಮತ್ತು ಚೆನ್ನಾಗಿದೆ ವೈಬ್ಸ್ ಎಲ್ಲ, ಒಳ್ಳೆ ದಿನ ಅನಿಸ್ತು. ಫ್ರೆಂಡ್ಶಿಪ್ ಡೇ ಎಲ್ಲ ಸಿಕ್ಕಿ ಖುಷಿ ಆಯಿತು. ಓಕೆ, ಏನು ಇನ್ಸಿಡೆಂಟ್ ಆಯಿತು ಅಂತಂದರೆ ನಾವು ಮನೆಯಿಂದನೇ ಎಲ್ಲ ಐಟಮ್ಸ್ ತೊಗೊಬಂದಿದ್ವಿ ನಾವು, ಅಂದರೆ ನಾವೇ ಎಲ್ಲ ಪ್ರಿಪೇರ್ ಮಾಡ್ಕೊಂಡು ಮಾಡೋಣ ಅಂತ. ಆದರೆ ಇಲ್ಲಿ ಬಂದಾದಮೇಲೆ ಹೇಳಿದ್ರು, ಅಂದರೆ ಲಾಸ್ಟ್ ಟೈಮ್ ಬಂದಾಗ ಅಡಿಕೆ ತಟ್ಟೆಯಲ್ಲಿ ಒಲೋ ಮಾಡ್ತಿದ್ರು, ಇವಾಗ ಈ ಥರ ಸ್ಟೀಲ್ ತಟ್ಟೆಲ್ಲೇ ತೊಗೊಂಡು. ಏನು ಗೊತ್ತಾ, ಅದು ಅವರು ಯಾವ ಥರ ಅಂದರೆ ಅವ್ರ ತಪ್ಪೇನಿಲ್ಲ, ನಮ್ಗೆ ಗೊತ್ತಿಲ್ಲದೆ ಬಂದಿದ್ವಿ. ಅವ್ರು ಯಾವ ಥರ ಅಂತಂದರೆ ನಾವು ಅದು ಅಲ್ಲಿರೋದಕ್ಕೆ ಒಂದ್ಸಲಿ ಬಿಡಿ ಅಂತ ಬಿಟ್ಟಿಲ್ಲ, ಅವರೇ ನಮಗೆ ಹೆಲ್ಪ್ ಮಾಡಿದ್ರು, ಸ್ಟೀಲ್ ತಟ್ಟೆ ಕೊಟ್ಟರು. ಬಟ್ ಅಂದರೆ ಅವ್ರು ನಮಗೆ ಒಳ್ಳೆ ಅಂದರೆ ನಾವು ಗೊತ್ತಿಲ್ಲದೆ ಬಂದಿವಿ ಅಂತ ಸ್ವಲ್ಪ ರಿಕ್ವೆಸ್ಟ್ ಮಾಡಿಕ್ಕೆ ನಮ್ಗೆ ಕೊಟ್ಟರು. ಅವ್ರಂತ ಎಲ್ರಿಗೂ ಕೊಡಲ್ಲ. ಸೊ ನೀವೇ ಇಲ್ಲೇ ರೆಡಿ ಆಗಿದ್ದ ಬೆಟರ್. ಏನು ಗೊತ್ತಲ್ಲೇ ತರೋಕ್ಕಿಂತ ಅಲ್ಲೇ ತೊಗೊಳೋದು ಬೆಟರ್. ಆದರೆ ನಾವು ಮನೆಯಿಂದ ತೊಗೊಂಡು ಬರ್ತೀವಿ. ಬ್ಯಾಕ್ ಸೈಡಲ್ಲಿ ಒಂದಿದೆ, ಅಲ್ಲೆಲ್ಲರೂ ಕ್ಯೂ ಹಾಕಿದ್ದಾರೆ. ಅಲ್ಲಿ ಒಂದು ಏನೋ ಅವತ್ತು ನಂಬಿಕೆ ಥರ ಅವ್ರಿಗೆ, ಅಂದರೆ ಅಲ್ಲಿ ಇಟ್ಕೊಂಡ್ರೆ ಏನಾದರೂ ಕೆಲಸ ಆಗುತ್ತೆ ಅಂದರೆ ಅದು ಕೈ ಹಂಗೆ ಸ್ಟಿಕ್ ಆಗುತ್ತಂತೆ, ಆಗಲ್ಲ ಕೆಲಸ. ಇಲ್ಲಿ ಪವರ್ ಇರೋದಿಲ್ಲ, ಅದು ಒಂದು ನಂಬಿಕೆ, ಅದು ನಾವು ನಂಬ್ತೀವಿ. ನಾವಿವತ್ತು ಹೋಗೋಣ ಅಂತ ಅಂದ್ಕೊಂಡು, ಬಟ್ ಹೆವಿ ರಶ್ ಇದೆ. ನಮಗೆ ದರ್ಶನ ಸಿಗೋಕ್ಕೆ 2.5 ಅವರ್ ಆಗಿದೆ ನಮಗೆ. ಅಂದರೆ ಒಳ್ಳೆ ದರ್ಶನ ಸಿಗುತ್ತೆ. ಬಟ್ ನಿಮಗೆ ಟೈಮ್ ಇದೆ, ನಮ್ಗೆ ಏನು ಬೇರೆ ಇದಿಲ್ಲ, ನಿಂತ್ಕೋಬೋದು ಎಲ್ಲ. ನಿಮ್ಮ ಅದು ನಿಮಗೆ ಅಷ್ಟೊಂದು ಇದ್ದಿದ್ರೆ ಕ್ಯೂ ಹಾಕ್ಬಿಟ್ಟು ಬೇಕಾದ್ರೆ ಅದನ್ನು ಚೆಕ್ ಮಾಡ್ಬೋದು. ನಾವು ಚೆಕ್ ಮಾಡಿದರೆ ನಾವು ಚೆಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಇನ್ನೊಂದು ದಿನ ಬಂದು ಏನು ಪ್ಲ್ಯಾನ್ ಇದೆ ಅಂತ ಗೊತ್ತಿಲ್ಲ, ಹೋಗ್ತೀವಿ. ಅದಾದಮೇಲೆ ಕಂಟಿನ್ಯೂ ಮಾಡ್ತೀವಿ ವಿಡಿಯೋ. ಇಷ್ಟೇ ಪ್ಲ್ಯಾನಿಂಗ್ ಇದ್ದಿದ್ದು, ಬೇರೆ ಎಲ್ಲೂ ಹೋಗೋಕ್ಕಾಗಲಿಲ್ಲ. ಸೊ ದೇವಸ್ಥಾನ ಮುಗಿಸ್ಕೊಂಡು ನಾವು ಪಾನಿಪುರಿ ತಿನ್ನೋಕ್ಕಂತ ಹೋದ್ವಿ. ಏನಾದರೂ ಊಟ ಮಾಡೋಣ ಅಂದ್ಕೊಂಡ್ವಿ. ಅಷ್ಟೊಂದು ದಿನ ಇಲ್ದಿರೋ ಕಾರಣ ಪಾನಿಪುರಿ ಮಸಾಲೆ ಪುರಿ ತಿಂದ್ಕೊಂಡು ಅಲ್ಲಿಂದ ಹೊರಟ್ವಿ. ಮೇಘನಾಗೆ ಅಲ್ಲಿಂದನೇ ಡೈರೆಕ್ಟ್ ಬಸ್ ಇದ್ದಿದ್ದರಿಂದ ಮೇಘನ ಅಲ್ಲಿಂದನೇ ಡೈರೆಕ್ಟ್ ಹೋದ್ಲು. ಆ್ಯಂಡ್ ನಾನು, ಬಿಂದು, ಕೃಷ್ಣವೇಣಿ 3 ಜನನೂ ಒಟ್ಟಿಗೆ, ನಮ್ಮ ಮನೆಗಳೆಲ್ಲ ಒಂದು ಸ್ಟಾಪ್ ಅಲ್ಲೇ ಹತ್ರ ಇರೋದ್ರಿಂದ 3 ಜನನೂ ಒಟ್ಟಿಗೆ ಹೊರಟ್ವಿ. ಸೊ ಈ ವ್ಲಾಗ್ ಒಂದು ಚಿಕ್ಕ ವ್ಲಾಗ್ ಥರ ಆ್ಯಂಡ್ ಸಡನ್ ಪ್ಲ್ಯಾನ್ ಮಾಡಿಕೊಂಡು ಹೋಗಿದ್ದಿದ್ದು. ಸೊ ನಿಮ್ಮೆಲ್ರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.